ಬಿಹಾರ ವಿಧಾನಸಭೆಯ 243 ವಿಧಾನಸಭಾ ಕ್ಷೇತ್ರಗಳ ಪೈಕಿ ಯಾರು ಎಷ್ಟು ಸ್ಥಾನ ಗೆಲ್ಲಬಹುದು? NDAನ ಮಹಾಗಠಬಂಧನ್ನ. ಬಹುಪಾಲು ಸೆಫಾಲಜಿಸ್ಟ್ಗಳು ತಮ್ಮದೇ ಆದ ನಂಬರ್ಗಳನ್ನು ಕೊಟ್ಟಿರುವಂಥದ್ದು. ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಕೂಡ ಒಂದೇ ಪ್ಯಾಟ್ರನ್ ಕಥೆಯನ್ನು ಯಾರೋ ಬರೆದುಕೊಟ್ಟಿರೋ ಮಗ್ಗಿ ಪುಸ್ತಕನ ಓದೋ ರೀತಿಯಲ್ಲಿ 212, 224, 236, 248 ಅಂತ ಓದಿದ್ದಾರೆ. ಆದರೆ ಸ್ವತಂತ್ರ ಪತ್ರಿಕೋದ್ಯಮ ಮಾಡುವಂತಹ ಬಿಹಾರದ ಬಹುಪಾಲು ಯೂಟ್ಯೂಬರ್ಸ್ ಒಟ್ಟುಗೂಡಿ ಮಾಡಿರುವಂತಹ ಒಂದು ಎಕ್ಸಿಟ್ ಪೋಲ್ ಇದೀಗ ಅಚ್ಚರಿ ಮೂಡಿಸ್ತಿದೆ. ಎಲ್ಲೋ ಒಂದು ಕಡೆ ಸ್ವಲ್ಪ ಹೆಚ್ಚಿನ ನಂಬರನ್ನು ಕೆಲವರು ಕೊಟ್ಬಿಟ್ರೇನೋ ಅನ್ನುವಷ್ಟರ ಅನುಮಾನ ಕೂಡ ಮೂಡಿಸುತ್ತೆ. ಆದರೆ ಬೇರೆ ಬೇರೆ ಸಮೀಕ್ಷಾ ಸಂಸ್ಥೆಗಳ ಸ್ಯಾಂಪಲ್ಸ್ ಕಮ್ಮಿ ಸಿಗಬಹುದು. ಆದರೆ ಒಬ್ಬ ಯೂಟ್ಯೂಬರ್ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮಾತ್ರ ಓಡಾಡಿದ್ದಾನೆ. ಆ ಯೂಟ್ಯೂಬರ್ ಕೊಡುವಂತಹ ಸ್ಯಾಂಪಲ್ಸ್ ಆಲ್ಮೋಸ್ಟ್ ರಿಸಲ್ಟ್ಗೆ ಸನಿಹ ಇರುತ್ತೆ, ಅಷ್ಟು ಅಕ್ಯುರೇಟ್ ಆಗಿರುತ್ತೆ ಅಂತಲೂ ಕೂಡ ನಾವು ಭಾವಿಸಬಹುದು. ಆದರೆ ಎಕ್ಸಿಟ್ ಪೋಲೇ. ಉಲ್ಟಾ ಚಶ್ಮಾ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ, ಹಿಂದಿ. ಅದು ಬಿಹಾರದಲ್ಲಿ ಪ್ರತಿ ಹಳ್ಳಿಯನ್ನು ಸುತ್ತಿರುವಂಥದ್ದು. ಅದರಲ್ಲೂ ಮುಖ್ಯವಾಗಿ ಪ್ರಜ್ಞಾ ಮಿಶ್ರಾ ಅಂತ ಒಬ್ಬ ಪತ್ರಕರ್ತೆ, ಅದ್ಭುತವಾಗಿ ವಿಶ್ಲೇಷಣೆಯನ್ನು ಮಾಡುವಂಥ ಹೆಣ್ಣುಮಗಳು. 243 ವಿಧಾನಸಭಾ ಕ್ಷೇತ್ರಗಳಲ್ಲಿನ 243 ಸ್ಥಳೀಯ ಪತ್ರಕರ್ತರನ್ನು ಒಟ್ಟುಗೂಡಿಸಿಕೊಂಡು ಒಬ್ಬೊಬ್ಬರ ಮೂಲಕ ಕೂಡ ಒಂದೊಂದು ವಿಧಾನಸಭಾ ಕ್ಷೇತ್ರದ ಸ್ಯಾಂಪಲ್ಸ್ ಅನ್ನು ಕಲೆಕ್ಟ್ ಮಾಡಿ ಒಂದು ಎಕ್ಸಿಟ್ ಪೋಲ್ ಅನ್ನು ಕೊಟ್ಟಿರುವಂಥದ್ದು. ಇದು ಪ್ರದೀಪ್ ಗುಪ್ತಾ ಅವರ ಆಕ್ಸಿಸ್ ಮೈಂಡಿಯಾ ರಿಸಲ್ಟ್ಗೆ ತುಸು ಭಿನ್ನವಾಗಿ ಒಂದು ನಂಬರನ್ನು ಕೊಟ್ಟಿರುವಂಥದ್ದು. ಒಂದು ಮಹಾಗಠಬಂಧನ್ ಯಾವ ಕಾರಣಕ್ಕೂ ತ್ರಿಬಲ್ ಡಿಜಿಟ್ ಬರೋದೇ ಇಲ್ಲ ಅಂತ ಬಹುಪಾಲು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಹೇಳಿರೋ ಸಂದರ್ಭದಲ್ಲಿ ಉಲ್ಟಾ ಚಶ್ಮಾ, ಪ್ರಜ್ಞಾ ಮಿಶ್ರಾ ಮತ್ತು 242 ಯೂಟ್ಯೂಬರ್ಸ್ ಸ್ವತಂತ್ರ ಪತ್ರಕರ್ತರು ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಒಂದು ಅಚ್ಚರಿಯ ಎಕ್ಸಿಟ್ ಪೋಲ್ನ ಸ್ಯಾಂಪಲ್ಸ್ ಅನ್ನ, ಒಂದು ಪ್ರೊಜೆಕ್ಷನ್ ಅನ್ನ, ನಂಬರ್ ಅನ್ನ ಕೊಟ್ಟಿರುವಂಥದ್ದು. ನಿಮಗೆ ಅಚ್ಚರಿ ಆಗ್ಬೋದು. ಯಾಕೆ ಅಂದರೆ NDAಗೆ ಅವರು ಕೊಟ್ಟಿರುವಂತಹ ನಂಬರ್ ತುಂಬ ಕಮ್ಮಿ. ಎಷ್ಟು ಕಮ್ಮಿ ಅಂದರೆ ಈ ರೀತಿಯೂ ರಿಸಲ್ಟ್ ಬರಬಹುದಾ ಅನ್ನೋ ಅನುಮಾನ ಮೂಡಿಸುತ್ತೆ. ಮೊದಲಿಗೆ ನಿಮಗೆ BJPಯ ಅಥವಾ NDA ಕೂಟದ ನಂಬರ್ ಹೇಳ್ತೀನಿ. ಈ 243 ವಿಧಾನಸಭಾ ಕ್ಷೇತ್ರಗಳಲ್ಲಿ 243 ಯೂಟ್ಯೂಬರ್ಸ್ ಸ್ವತಂತ್ರ ಪತ್ರಕರ್ತರು ಕೊಟ್ಟಿರುವಂತಹ ಲೆಕ್ಕದ ಪ್ರಕಾರ JDU 45 ಸ್ಥಾನ ಗಳಿಸಬಹುದು, ಭಾರತೀಯ ಜನತಾ ಪಾರ್ಟಿ 44 ಸ್ಥಾನಗಳನ್ನು ಗಳಿಸಬಹುದು, LJP 6 ಸ್ಥಾನಗಳನ್ನು ಗಳಿಸಬಹುದು, RLM 2 ಸ್ಥಾನಗಳನ್ನು, HAM 3 ಸ್ಥಾನಗಳನ್ನು ಗಳಿಸಬಹುದು. ಅಂದರೆ 100 ಸ್ಥಾನಗಳನ್ನು ಹೆಚ್ಚು ಕಡಿಮೆ 100ರಿಂದ 105 ಸ್ಥಾನಗಳನ್ನು NDA ಕೂಟ ಗೆಲ್ಲಬಹುದು ಅಂತ ಹೇಳ್ತಿದೆ. ಯಾರು? 243 ಸ್ವತಂತ್ರ ಪತ್ರಕರ್ತರು, 243 ಯೂಟ್ಯೂಬರ್ಸ್, ಪ್ರತಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬೊಬ್ಬ ಯೂಟ್ಯೂಬರ್ ಕೆಲಸ ಮಾಡಿ ಕೊಟ್ಟಿರುವಂತಹ ಎಕ್ಸಿಟ್ ಪೋಲ್ನಲ್ಲಿ. ಇನ್ನು ಮಹಾಗಠಬಂಧನದ ಲೆಕ್ಕ ಏನು? RJD 86 ಸ್ಥಾನಗಳನ್ನು ಗಳಿಸುತ್ತೆ ಅಂತ ಹೇಳಿರುವಂಥದ್ದು ಒಂದು. ಎರಡನೇದ್ದು, ಕಾಂಗ್ರೆಸ್ ಪಕ್ಷ 21 ಸ್ಥಾನಗಳನ್ನು ಗಳಿಸಬಹುದು, VIP ವಿಕಾಸ್ಶೀಲ್ ಇನ್ಸಾನ್ ಪಕ್ಷ 6 ಸ್ಥಾನಗಳನ್ನು ಮತ್ತು ಎಡಪಕ್ಷಗಳು 17 ಸ್ಥಾನಗಳನ್ನು, ಇನ್ನುಳಿದಂತೆ IIP ಮತ್ತು CPI 4 ಸ್ಥಾನಗಳನ್ನು, ಒಟ್ಟು 136 ಸ್ಥಾನಗಳನ್ನು ಮಹಾಗಠಬಂಧನ್ ಗೆಲ್ಲಬಹುದು ಅನ್ನುವಂತಹ ಲೆಕ್ಕ ಕೊಟ್ಟಿದೆ. ಇದಲ್ಲದೆ MIM 3, ಜನ್ಸೂರಜ್ 2 ಮತ್ತು BSP 2 ಸ್ಥಾನಗಳನ್ನು ಗಳಿಸಬಹುದು ಅನ್ನುವಂತಹ ಅಂದಾಜು ಮಾಡಿರುವಂಥದ್ದು ಬಿಹಾರದ 243 ಸ್ಥಳೀಯ ಪತ್ರಕರ್ತರು, 243 ಯೂಟ್ಯೂಬರ್ಸ್ ಕೊಟ್ಟಿರುವಂತಹ ನಂಬರ್ ಈಗ ಅಚ್ಚರಿ ಮೂಡಿಸ್ತಿದೆ. ಪ್ರಧಾನಿ ಮೋದಿ ಅವರು ಕೂಡ ಈ ನಂಬರನ್ನು ನೋಡಿದ್ರೆ, ಯಾಕಂದರೆ ಎಲ್ಲೋ ಒಂದು ಕಡೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಬಹುಪಾಲು ಯಾರು ಅಧಿಕಾರದಲ್ಲಿರ್ತಾರೆ ಅವರನ್ನು ಹೊಗಳುವಂತಹ ಪ್ರಯತ್ನ ಮಾಡ್ತಾರೆ. ಅವರಿಗೆ ಭಿನ್ನವಾಗಿ ಯೂಟ್ಯೂಬರ್ಸ್ ಯೋಚನೆ ಮಾಡ್ತಾರೆ. ಅಷ್ಟೇ ಅಲ್ಲ, ವಾಸ್ತವವನ್ನು ತೆರೆದಿಡುವಂತಹ ಪ್ರಯತ್ನ ಮಾಡ್ತಾರೆ. ಈ ಲೆಕ್ಕಕ್ಕೆ ನೋಡಿದ್ರೆ ಒಂದು BJP ಮತ್ತು ಒಂದು JDU ಎರಡೂ ಕೂಡ ಒಟ್ಟುಗೂಡಿಸಿದ್ರೆ ಎಷ್ಟು ನಂಬರ್ ಬರುತ್ತೋ ಸರಿಸುಮಾರು ಅಷ್ಟೇ ನಂಬರ್ಗಳನ್ನು ಏಕಾಂಗಿ ಪಕ್ಷವಾಗಿ RJD ಗಳಿಸುತ್ತೆ ಅನ್ನೋದಾದರೆ ಮೇ ಬಿ ಈ ರಿಸಲ್ಟ್ ಬರಬಹುದು, ಬರ್ದೇನೆ ಇರಬಹುದು. ಆದರೆ ನವೆಂಬರ್ 14ನೇ ತಾರೀಕು ಪಕ್ಕಾ ರಿಸಲ್ಟ್ ಬರುತ್ತೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆದರೆ
136 ಸ್ಥಾನಗಳನ್ನು ಗೆಲ್ಲುವಂತಹ ಅವಕಾಶ ಮಹಾಗಠಬಂಧನ್ಗೂ ಇದೆ. RJD 86 ಸ್ಥಾನ ಗೆಲ್ಲುತ್ತೆ ಅನ್ನೋದನ್ನ ಯಾರೋ ಹೇಳಿದ್ದಲ್ಲ. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ 90 ದಿನಗಳ ಕಾಲ ಕಳೆದಿರುವಂಥದ್ದು. ಬರೀ ಸಣ್ಣ ಸ್ಯಾಂಪಲ್ ಅಲ್ಲ, ದೊಡ್ಡ ದೊಡ್ಡ ಸ್ಯಾಂಪಲ್ ತಗೊಂಡಿರುವ ಸಾಧ್ಯತೆಗಳಿರುತ್ತೆ. ಒಬ್ಬೊಬ್ಬ ಯೂಟ್ಯೂಬರ್ ಒಂದೊಂದು ವಿಧಾನಸಭಾ ಕ್ಷೇತ್ರ ಸುಮಾರು 90 ದಿನಗಳ ಕಾಲ ಅಲ್ಲಿ ಶ್ರಮಿಸಿರುವಂಥದ್ದು. ಅವರಿಗೆ ಸಿಕ್ಕಿರುವಂತಹ ಇನ್ಪುಟ್, ಅಲ್ಲಿನ ವಾತಾವರಣ, ಅಲ್ಲಿನ ಕಾವು ಹೇಗಿದೆ ಅನ್ನೋದರ ಆಧಾರದ ಮೇಲೆ ಈ ಸಮೀಕ್ಷೆಯನ್ನು, ಈ ಎಕ್ಸಿಟ್ ಪೋಲನ್ನು ಕೊಟ್ಟಿರುವಂಥದ್ದು. ಹಾಗಿದ್ರೆ 243 ಸ್ವತಂತ್ರ ಪತ್ರಕರ್ತರು, ಯೂಟ್ಯೂಬರ್ಸ್ ಕೊಟ್ಟಿರುವಂತಹ ಈ ಎಕ್ಸಿಟ್ ಪೋಲ್ ನಿಜವಾಗಬಹುದಾ? ಕಾಂಗ್ರೆಸ್ ಮತ್ತು RJD ಕೂಟ ಮಹಾಗಠಬಂಧನ್ 136 ಸ್ಥಾನಗಳನ್ನು ಗಳಿಸುತ್ತಾ, ಅಥವಾ ಇದೇ ನಂಬರ್ ಬಿಜೆಪಿಗೆ ಸಿಗುತ್ತಾ? ಬಿಜೆಪಿಗೆ ಪ್ರೊಜೆಕ್ಟ್ ಮಾಡಿರುವಂತಹ 100 ಮಹಾಗಠಬಂಧನ್ಗೆ ಸಿಗಬಹುದಾ? ನಿಮ್ಮ ಲೆಕ್ಕ ಏನು? ಕಮೆಂಟ್ ಮಾಡಿ.